ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಘೋಷಿಸಿದ್ದಾರೆ ತಮ್ಮ ಆಪ್ತರ ಮುಂದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಹಜವಾಗಿ ಅವರ ಆಪ್ತರು ಕೂಡ ಭಾವುಕರಾಗಿದ್ದಾರೆ. ವಾಟ್ ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಸೊ ಉದಾಯದ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಭಾವುಕರಾಗಿದ್ದಾರೆ. ನಿಮಗೆ ನನ್ನ ಸಹಕಾರ ಇದ್ದೇ ಇದೆ ಅಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದಾರಂತೆ. ಅಧಿಕಾರ ತ್ಯಾಗಕ್ಕೆ ನೋವಿಲ್ಲ ಅಂತನೂ ಕೂಡ ಹೇಳಿದ್ದಾರೆ. ಇದು ಸಹಜವಾದಂಥ ಗುಣ. ಯಾಕಂದರೆ ಹಿರಿಯರಿದ್ದಾರೆ, ಮುಂಬರುವಂಥವರಿಗೆ ಅವಕಾಶವನ್ನು ಮಾಡಿಕೊಡೋದು, ಮಾರ್ಗದರ್ಶನವನ್ನು ನೀಡುವಂಥದ್ದು ಇದು ಎಲ್ಲ ಕಡೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದೇ ಕೆಲಸವನ್ನು ಸಿದ್ದರಾಮಯ್ಯನವರು ಒಬ್ಬ ಹಿರಿಯ ನಾಯಕನಾಗಿ, ಮುಂಚೂಣಿಯಲ್ಲಿರುವಂಥ ನಾಯಕನಾಗಿ, ಇಷ್ಟು ವರ್ಷಗಳ ಅಧಿಕಾರವನ್ನು ಅನುಭವಿಸಿದಂಥ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ನಿಮ್ಮ ಜೊತೆಗೆ ಇರ್ತೀನಿ, ಯಾವಾಗಲೂ ಇರ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿದಾರಂತೆ. ಸೊ ಅಧಿಕಾರದ ತ್ಯಾಗಕ್ಕೆ ನೋವಿಲ್ಲ ನನಗೆ ಅಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿರೋದು. ಸೊ ಒಬ್ಬ ನಾಯಕನಿಗೆ ಅದು ಸಿದ್ದರಾಮಯ್ಯನಂತ ವರ್ಚಸ್ಸಿರುವಂಥ ನಾಯಕನಿಗೆ ಆ ಪಕ್ಷ ಯಾವೆಲ್ಲ ಹುದ್ದೆಯನ್ನು ಕೊಟ್ಟು ಗೌರವಿಸಬೇಕಾಗಿತ್ತು ಆ ಎಲ್ಲ ಹುದ್ದೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ. ಸೊ ಅವರು ಸಿ ಎಂ ಆಗಿದ್ದೇನಿದೆ ಮೊದಲಲ್ಲ, ಪಕ್ಷ ನಾಯಕನಾಗಿ, ಸೊ ಒಬ್ಬ ಮಾಸ್ ಲೀಡರ್ ಆಗಿ ಈ ಪಕ್ಷ ಅವರಿಗೆ ಏನೇನು ಅವಕಾಶವನ್ನು ಕೊಡಬೇಕು ಆ ಅವಕಾಶವನ್ನು ಕೊಟ್ಟಿದ್ದಿದೆ. ಸೊ ಇದನ್ನು ತುಂಬ ಸಲ ಸಿದ್ದರಾಮಯ್ಯನವ್ರು ಹೇಳಿದ್ದೂ ಇದೆ. ನನಗೆ ಎಲ್ಲ ಥರದ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಈಗಲೂ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದುಬಿಡಿ, ಆಗ ಸಿದ್ದರಾಮಯ್ಯನವರೇ ಇಲ್ಲ ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಿದೆ ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ನೋವೇನಿಲ್ಲ, ಅಯ್ಯೋ ಒಬ್ಬ ಎಂಥ ನಾಯಕರಿಗೆ ಅನ್ಯಾಯ ಆಗ್ಬಿಡ್ತು, ಮೋಸ ಆಗ್ಬಿಡ್ತು, ನನಗೇನು ಅವಕಾಶವೇ ಸಿಗಲಿಲ್ಲ, ಈ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ನನಗೆ ಅಧಿಕಾರ ಸಿಕ್ಕಿದೆ ಕಾಂಗ್ರೆಸ್ನಿಂದ ಅನ್ನೋದನ್ನು ಅನೇಕ ಬಾರಿ ಸಿದ್ದರಾಮಯ್ಯನವರೇ ಹೇಳಿದ್ದಿದೆ. ಸೊ ಇನ್ನೊಂದೇನು ಅಂತ ಅಂದಾಗ, ನಿಮಗೆ ಮುಂದಿನ ಪೀಳಿಗೆ ಅಥವಾ ಮುಂದಿನ ಅಧಿಕಾರ, ಮುಂದಿನ ನಾಯಕತ್ವ ಅಂತ ಬಂದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವೊಂದನ್ನು ಮಾಡಲೇಬೇಕಾಗತ್ತೆ. ಅದು ಅನಿವಾರ್ಯ ಪರಿಸ್ಥಿತಿ. ಇದನ್ನು ಒಪ್ಕೊಳ್ಳೋದಕ್ಕೆ ತುಂಬ ಜನ ರೆಡಿನೂ ಇರೋದಿಲ್ಲ. ರಾಜ್ಯದ ಜನತೆಗೆ ಕೆಲವೊಬ್ರು ರೆಡಿನೂ ಇರೋದಿಲ್ಲ. ಹೆಂಗೆ ನಾವು ಒಪ್ಕೊಳ್ಳೋಕ್ಕಾಗತ್ತೆ? ಡಿ ಕೆ ಶಿವಕುಮಾರೇ ಸಿ ಎಂ ಅನ್ನೋದಾದ್ರೂ ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಪರಮೇಶ್ವರ್ ಅವರು ಸಿ ಎಂ ಅಂತ ಅನ್ನೋದಾದ್ರೂ ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಸಿದ್ದರಾಮಯ್ಯನವ್ರೆ ಹೌದು, ಆ ನಾಯಕರಿಗೆ ಅಥವಾ ಆ ವ್ಯಕ್ತಿಗಳಿಗೆ ಅವರದ್ದೇ ಆದಂಥ ವ್ಯಕ್ತಿತ್ವ ಅನ್ನೋದಿರುತ್ತೆ. ಅದಕ್ಕೆ ಅವ್ರನ್ನ ಫಾಲೋ ಮಾಡುವಂಥವ್ರು ತುಂಬ ಜನ ಇರ್ತಾರೆ. ಆದರೆ ಈ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಅವಕಾಶ ಮಾಡಿಕೊಡೋದು ಅನ್ನೋದಿರುತ್ತಲ್ಲ, ಇದನ್ನು ಮಾಡಿಕೊಡ್ಲೇಬೇಕಾಗತ್ತೆ. ಅದು ರಾಜಕಾರಣದಲ್ಲೂ ಕೂಡ ಹಾಗೇನೆ. ನಮ್ಮ ಮನೆಗಳಲ್ಲೇ ನಡೆಯುತ್ತೆ. ತಂದೆ ತಾಯಿಗೆ ಅಥವಾ ವಯಸ್ಸಾಗ್ತಾ ಇದೆನೋ, ಆಗಲ್ಲ ಕಣ್ರಪ್ಪ ನಮಗಿನ್ಮೇಲೆ ಈ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ, ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳೋದು ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರು ನನಗೆ ವಯಸ್ಸಾಗ್ತಿದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದಿಲ್ಲ. ನಾನು ಇನ್ನೂ ಇರ್ತೀನಿ, 2028ಕ್ಕೂ ನಾನೇ ಸಿ ಎಂ ಅಂತ ಈ ಹಿಂದೆ ಹೇಳಿದ್ದಿದೆ. ಅಂದರೆ ಅವ್ರಿಗೆ ಆ ಹುಮ್ಮಸ್ಸಿದೆ, ಆ ಉತ್ಸಾಹ ಇದೆ, ಆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿದೆ, ಜನ ನನಗೆ ಸಪೋರ್ಟಿವಾಗಿ ನಿಂತ್ಕೊಳ್ತಾರೆ ಅನ್ನೋದು ಗೊತ್ತಿದೆ. ಆದರೆ ಕೆಲವೊಮ್ಮೆ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಅನ್ನೋದಿದೆಯಲ್ಲ, ಅದಕ್ಕೆ ತಲೆಬಾಗಲೇಬೇಕಾಗತ್ತೆ. ಅದಕ್ಕೆ ನಿಮಗೆ ಏಜ್ ಮ್ಯಾಟರ್ಸ್ ಆಗಲ್ಲ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಆಗಲ್ಲ, ಹೈಕಮಾಂಡ್ ಅಂತ ಹೇಳೋದು ಇದೇ ಕಾರಣಕ್ಕಾಗಿ. ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ ಸುರ್ಜೇವಾಲಾ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿರೋದು ಸುರ್ಜೇವಾಲಾ ಅವರ ಆಗಮನಕ್ಕೆ ಕಾಯ್ತಾ ಇದ್ದಿದ್ದು. ಆದರೆ ಉಪಹಾರ ಕೂಟದಲ್ಲಿ ಭಾಗ್ಯ ಆಗದ ಸುರ್ಜೇವಾಲಾ, ಉಪಹಾರ ಕೂಟಕ್ಕೆ ಆಗಮಿಸದ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಅವರು ಬರಲಿ ಅಂತ ಕಾಯ್ತಾ ಇದ್ರು ಎಲ್ರೂ ಕೂಡ. ಸೊ ಅವರು ರಾಜ್ಯ ಉಸ್ತುವಾರಿ ಕೂಡ ಹೌದು. ಸೊ ಬರಲಿ, ಅವ್ರು ಬಂದ ಮೇಲೆ ಡಿಸಿಷನ್ಸ್ ತೆಗೆದುಕೊಳ್ತಾರೆ, ಅವ್ರು ಬಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರು ಬಂದ ಮೇಲೆ ಚರ್ಚೆ ಮಾಡ್ತಾರೆ, ಈ ಥರದೊಂದು ಇತ್ತು. ಬಟ್ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ಇದ್ದಾರೆ. ಬಟ್ ಉಪಹಾರ ಕೂಟದಲ್ಲಿ ಭಾಗ್ಯ ಆಗದ ಸುರ್ಜೇವಾಲಾ ಯಾಕೆ ಅನ್ನೋದು ಪ್ರಶ್ನೆ. ಮೇ ಬಿ ಸ್ಪೇಸ್ ಕೊಟ್ಟಿರ್ಬೋದು, ಟೇಕ್ ಯುವರ್ ಓನ್ ಸ್ಪೇಸ್, ನೀವು ಚರ್ಚೆ ಮಾಡಿ, ನೀವುಗಳು ಮಾತಾಡಿ, ಮಧ್ಯದಲ್ಲಿ ನಾನು ಯಾಕೆ ಬರೋದು, ಎಲ್ಲ ಆದಮೇಲೆ ನಾನು ಬರ್ತೀನಿ. ಯಾಕಂದರೆ ಹಿಂದೆಲ್ಲ ಮಾತಾಡಿದ್ದಾಗಿದೆ, ನೆನ್ನೆನೂ ಮಾತಾಡಿದ್ದಾರೆ, ಮೊನ್ನೆನೂ ಮಾತಾಡಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಮತ್ತೆ ನನ್ನ ಅವಶ್ಯಕತೆ ಇಲ್ಲ, ನೀವುಗಳು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಟೈಮ್ ಕೊಟ್ಕೊಳ್ಳಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿರಬಹುದು. ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಂದರೆ ಇಲ್ಲೇ ಇದ್ದು ಯಾಕೆ ಬಂದಿಲ್ಲ ಅನ್ನೋದೊಂದು ಪ್ರಶ್ನೆ. ಆಮೇಲೆ ಅವ್ರು ಬರ್ತಾರೆ ಅನ್ನೋದು ಕೂಡ ಇತ್ತು ಅಲ್ಲ, ಹಾಗಾಗಿ ಬಂದಿಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ. ಸೊ ಅವ್ರು ಬರಲಿ ಅಂತಲೇ ಕಾಯ್ತಾ ಇದ್ದಿದ್ದು. ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು. ಇಲ್ಲಿವರೆಗೂ ಬಂದಿಲ್ಲ, ಗೊತ್ತಿಲ್ಲ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಇವ್ರುಗಳೇ ಎಲ್ಲರೂ ಅಲ್ಲಿಗೆ ಹೋಗ್ತಾರೋ ಅಥವಾ ಬೇರೆ ಇನ್ನೇನಾದರೂ ಪ್ಲ್ಯಾನ್ ಇದೆಯೋ? ಇವತ್ತು ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬಹುತೇಕ ಇವತ್ತು ರಾಜೀನಾಮೆ ಇಲ್ಲ. ಯಾಕಂದರೆ ರಾಜ್ಯಪಾಲರು ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ರಾಜೀನಾಮೆ ಇಲ್ಲ. ಬಟ್
ಕಾರ್ಯ ಚಟುವಟಿಕೆಗಳು ನಡೆಯೋದಂತೂ ನಡೀತಾನೆ ಇರತ್ತೆ. ಹಾಗಾಗಿ ಏನು ಇದಾದ ನಂತರ ಅನ್ನೋದೊಂದು ಪ್ರಶ್ನೆ ಇದೆ. ಇದ್ರ ಮಧ್ಯದಲ್ಲಿ ಸುರ್ಜೇವಾಲಾ ಅವರು ಬೇರೆ ಬಂದಿಲ್ವಲ್ಲ, ಸೊ ಹಾಗಾಗಿ ಅವ್ರಿಗೇನು ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ಹೈಕಮಾಂಡ್ ನಾಯಕರು ಅವ್ರಿಗೇನು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಬೆಳವಣಿಗೆ